ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಬಹುಮುಖ ಪ್ರತಿಭೆ ವಾಣಿಶ್ರೀ ಅವರು. ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ, ಪ್ರತಿಯೊಂದು ಸಿನಿಮಾದಲ್ಲಿ ಪ್ರತಿಯೊಂದು ಶೇಡ್ಗಳನ್ನು ಮಾಡಿದ್ದಾರೆ. ಒಂದರಲ್ಲಿ ಸೈಂಟಿಸ್ಟು, ಒಂದರಲ್ಲಿ ತಂಗಿ, ಒಂದರಲ್ಲಿ ವಿಲನ್ನು. ಯಾವ್ಯಾವ ಸಿನಿಮಾದಲ್ಲಿ ಯಾವ್ಯಾವ ಥರದ ಕ್ಯಾರೆಕ್ಟರ್ಗಳನ್ನ ಮಾಡಿದ್ದಾರೆ ಅಂತ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಾನು ಒಂದು ವಿಷಯ ಹೇಳಬೇಕು ನಿಮಗೆ. ಟ್ರೆಡಿಷ್ನಲ್ ಆಗಲಿ ವೆಸ್ಟರ್ನ್ ಆಗಲಿ ಎಲ್ಲದೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತಲ್ಲ, ಅದು ಹೇಗೆ ಹೇಗೆ ಅಂತ ಗೊತ್ತಿಲ್ಲ. ಬ್ಲೆಸ್ಡ್ ಅನಿಸುತ್ತೆ. ಬಿಕಾಸ್ ಯಾವಾಗಲೂ ಆ್ಯಸ್ ಅ ಆರ್ಟಿಸ್ಟು ನೀವೆಲ್ಲದಕ್ಕೂ ಅಂದರೆ ಐ ಆಮ್ ಅ ಫ್ಯಾಷನ್ ಡಿಸೈನರ್. ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದು JD ಇನ್ಸ್ಟಿಟ್ಯೂಟಿಂದ. ಸೊ ವಿತ್ ಮೈ ಡಿಗ್ರಿ ನಾನು ಫ್ಯಾಷನ್ ಡಿಸೈನಿಂಗು ಮುಗಿಸ್ಕೊಂಡೆ. ಸೊ ಆ ಫ್ಯಾಷನ್ ಸೆನ್ಸ್ ಇದೆ ಒಂದು ಸ್ವಲ್ಪ. ಆ್ಯಂಡ್ ಕ್ಲೋತ್ಸ್ ಆರ್ ನಥಿಂಗ್, ಹೌ ಯು ಕ್ಯಾರಿ. ಹೌದು, ಹೇಗೆ ಕ್ಯಾರಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಐ ಡೋಂಟ್ ಗೋ ವಿತ್ ದ ಟ್ರೆಂಡ್ಸ್. ಈ ವರ್ಷಕ್ಕೆ ಇದೇ ಟ್ರೆಂಡು ಆ ಥರದಲ್ಲ. ಹವೆವರ್ ಐ ಕ್ಯಾರಿ ಮೈ ಕ್ಲೋತ್ಸ್, ಐ ಗೋ ವಿತ್ ಇಟ್. ಆರ್ಟಿಸ್ಟ್ ಆಗಿ ಈ ಥರ ಎರಡರಲ್ಲೂ ಬ್ಲೆಂಡ್ ಆಗೋದು ಬ್ಲೆಸ್ಡ್ ಆ್ಯಕ್ಚುಲಿ. ಬ್ಲೆಸ್ಡ್. ಓಕೆ, ಕಮ್ಮಿಂಗ್ ಬ್ಯಾಕ್ ಟು ಯುವರ್ ಮೂವೀಸ್ ಆಯಿತಾ. ಸ್ನೇಹ ಲೋಕ, ಆ ಮೂವಿಗೆ ನಿಮಗೆ ಚಾನ್ಸ್ ಹೇಗೆ ಸಿಕ್ತು? ಆ್ಯಕ್ಚುಲಿ ಮಹೇಂದ್ರ ಸರ್ದು ಕರ್ಪೂರ ಗೊಂಬೆ ಮಾಡಿದೆ. ಅದ ನಂತರ ಸ್ನೇಹ ಲೋಕಕ್ಕೂ ಕರೆದ್ರು. ಮಹೇಂದ್ರ ಸರ್ ಡೈರೆಕ್ಷನ್. ಅದರಲ್ಲಿ ಶ್ರೀಧರ್ ಸರ್ ಬಂದು ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ರು. ಸೊ ಹಾಗಾಗಿ ಆ ಫಿಲಮ್ ಮಾಡಿದೆ. ಅದು ಬಂದು ವಿನೋದ್ ರಾಜ್ ಅವ್ರ ಪೇರ್ ಕ್ಯಾರೆಕ್ಟ್ರು ಮಾಡಿದ್ದು ನಾನು. ಆ್ಯಂಡ್ ಅದೂ ಅಷ್ಟೇ, ಆ ಕ್ಯಾರೆಕ್ಟ್ರು ತುಂಬ ಇಂಪಾರ್ಟೆಂಟ್ ರೋಲು. ಆ ಕ್ಯಾರೆಕ್ಟ್ರು ಮಾಡಿರೋ ಒಂದು ತಪ್ಪಿಂದ ಅನುಪ್ರಭಕರ್ಗೆ ಯಾವ ಥರ ಹೊಡ್ತಾ ಬಿಡುತ್ತೆ ಅನ್ನೋದೇ ಸ್ನೇಹ ಲೋಕದ್ದು ಕಾನ್ಸೆಪ್ಟು. ಫ್ರೆಂಡ್ಸಲ್ಲಿ ಯಾವ ರೀತಿ ಫ್ರೆಂಡ್ಶಿಪ್ನ ಮಿಸ್ಯೂಸ್ ಮಾಡಿಕೊಂಡು ತಂಗಿನ ಮದುವೆ ಆಗೋಂಥ ಕ್ಯಾರೆಕ್ಟ್ರು ವಿನೋದ್ ರಾಜ್ ಅವ್ರು ಪ್ಲೇ ಮಾಡಿದರು. ಸೊ ಅದರದ್ದು ಎಕ್ಸ್ಪೀರಿಯನ್ಸ್ ಅಂದರೆ ಇಲ್ಲೇ ಬ್ಯಾಂಗ್ಳೂರಲ್ಲೇ ನಾವು ಶೂಟ್ ಮಾಡಿದ್ದು. ಸೊ ಅದೊಂಥರ ಫಸ್ಟ್ ಟೈಮ್ ಐ ವಾಸ್ ವರ್ಕಿಂಗ್ ವಿತ್ ವಿನೋದ್ ರಾಜ್ ಸರ್. ತುಂಬ ಮಾತು ಕಮ್ಮಿ ಅವರು. ಕೆಲಸ ಇದ್ದಾಗ ಬರ್ತಾರೆ, ಆ್ಯಕ್ಟ್ ಮಾಡ್ತಾರೆ, ಹೋಗ್ತಾರೆ. ಸೊ ಇಸ್ ವೆರಿ 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 ಸಾಫ್ಟ್ ಸ್ಪೋಕನ್, ವೆರಿ ಜೆನ್ಯೂನ್ಲಿ ಗುಡ್ ಪರ್ಸನ್ ಅವರು. ಸೊ ಹಾಗಾಗಿ ಸ್ನೇಹ ಲೋಕ ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಕ್ತು. ಓಕೆ, ಯಾವುದಾದ್ರೂ ಫನ್ನಿ ಮೂಮೆಂಟ್ ಏನಾದರೂ ನೆನಪಿದೆಯಾ ಸೆಟ್ಟಲ್ಲಿ? ತುಂಬ ಫನಿ ಮೂಮೆಂಟ್ಸ್ ಇದೆ. ನಂದು, ರಮೇಶ್ ಸರ್ದು ಮತ್ತು ಅನುದು ಒಂದು ಸಾಂಗ್ ಇದೆ. ಸ್ಟಾರ್ಟಿಂಗ್ಗೆ ಒಂದು ಸಾಂಗ್ ಇದೆ. ಮತ್ತು ಆ ಟೈಮಲ್ಲಿ ನಾವು ಮಾಡಿರೋ ಕೀಟ್ಲೆಗಳು, ಬಿ ವಿ ರಾಧಾ ಮೇಡಮ್ ಇದ್ರು ಅದರಲ್ಲಿ. ಸೊ ಆ ಥರದ್ದೆಲ್ಲ ಒಂದು ಅಟ್ಮಾಸ್ಫಿಯರ್, ಅಣ್ಣ ತಂಗಿ ಚೇಷ್ಟೆಗಳು, ಕೀಟ್ಲೆಗಳು, ಆ ಥರ. ಇದರಲ್ಲಿ ನಾನು ಮತ್ತು ಅನು ಶ್ರೀರಸ್ತು ಶುಭಮಸ್ತು ಅಲ್ಲಿ ಅಣ್ಣ ನಂದು ರಮೇಶ್, ಬಟ್ ಅನು ವಾಸ್ ಅತ್ತಿಗೆ ಕ್ಯಾರೆಕ್ಟರ್. ಇದರಲ್ಲಿ ಅಕ್ಕ ತಂಗಿರು ನಾವಿಬ್ರು. ನಾನು ದೊಡ್ಡವಳು, ಅವಳು ಚಿಕ್ಕವಳು, ನಂದು ಆ ಥರದ್ದು ರೋಲು. ಸೊ ಇಟ್ ವಾಸ್ ನೈಸ್, ಫನ್. ಅಂದರೆ ನಾವು ಅವಾಗ ಏನಾಗ್ತಿತ್ತು ಅಂದರೆ ಅಲ್ಲಲ್ಲೇ ವರ್ಕ್ ಮಾಡ್ತಾ ಇದ್ವಿ. ಶ್ರುತಿ ಅವ್ರ ಜೊತೆ ಒಂದು 8 ಫಿಲಮು, ಜಗ್ಗೇಶ್ ಅವ್ರ ಜೊತೆ ಒಂದು 8 ಫಿಲಮು, ರಮೇಶ್ ಅವ್ರ ಜೊತೆ 9 ಫಿಲಮು, ಈ ಥರ ಮಾಡ್ಕೊಂಡು ಅದೇ ಎನ್ವೈರ್ಮೆಂಟು, ಅದೇ ಸೆಟ್ ಆಫ್ ಡೈರೆಕ್ಟರ್ಸು, ಅದೇ ಟೆಕ್ನಿಷಿಯನ್ಸು, ರಿಪೀಟೆಡ್ ಆರ್ಟಿಸ್ಟ್ಗಳು. ಆದ್ರಿಂದ ಒಂದು ಬಾಂಡಿಂಗ್ ಬೇರೆನೇ ಲೆವೆಲಲ್ಲಿ. ಸೊ ಇಟ್ ಇಸ್ ಲೈಕ್ ಸೀನ್ಗಳು ತಗೊಳ್ಳೋದಾಗ್ಲಿ, ಆ್ಯಕ್ಟ್ ಮಾಡೋದಾಗ್ಲಿ ಡಿಫಿಕಲ್ಟ್ ಅನ್ಸಲ್ಲ. ಆ್ಯಂಡ್ ಹೊರಗ್ನವ್ರು ಇದ್ದಾರೆ, ಇವ್ರು ನೋಡ್ತಾ ಇದ್ದಾರೆ, ಅವ್ರು ನೋಡ್ತಾ ಇದ್ದಾರೆ ಅಂತ ಅನ್ಸೋದೇ ಇಲ್ಲ. ಹೌದು ಹೌದು, ಅಂದರೆ ತುಂಬ ಈಸಿ ಆಗುತ್ತೆ. ಕೆಮಿಸ್ಟ್ರಿ ವರ್ಕ್ ತುಂಬ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಫಿಲಮ್ ಬಗ್ಗೆ ಮಾತಾಡೋದಾದ್ರೆ ಬಲ್ ನನ್ನ ಮಗ, ಆ ಮೂವಿಯಲ್ಲಿ ನಿಮ್ಮ ಕ್ಯಾರೆಕ್ಟರ್? ಬಲ್ ನನ್ನ ಮಗದಲ್ಲಿ ಒಂಚೂರು ನೆಗೆಟಿವ್ ರೋಲು. ನನ್ನ ಅಕ್ಕ ಬಂದು ಚಾರುಲತಾ ಇರ್ತಾರೆ. ಅವ್ರು ಸತ್ತು ಹೋಗಿರ್ತಾರೆ. ಅವ್ರದ್ದು ಸೇಡ್ನ ನಾನು ಜಗ್ಗೇಶ್ ಮೇಲೆ ತೀರಿಸ್ಕೊಳ್ಳೋದು, ಅವ್ರನ್ನ ಯಾವ್ಯಾವ ರೀತಿ ಕೊಲೆ ಮಾಡೋಕ್ಕಾಗುತ್ತೋ ಅಂತ ಪ್ರಯತ್ನದಲ್ಲೇ ಮುಗಿಯುತ್ತೆ ಫಿಲಮ್. ಅಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಅವ್ರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಬಟ್ ಯಾಕೆ ಸತ್ತೋಗಿರ್ತಾಳೆ ಅಕ್ಕ ಅನ್ನೋದು ಸ್ಟೋರಿನೇ ಬೇರೆ ಇರುತ್ತೆ. ಸೊ ಪ್ರತಿ ಸಲ ಅವ್ರು ಏನೋ ಒಂದು ಒಳ್ಳೇದು ಮಾಡಕ್ಕೆ ಹೋಗ್ತಾ ಇರುವಾಗ ನಾನು ಹಾವು ತೊಗೊಂಡು ಬರೋದು, ಅವ್ರನ್ನ ಕಡ್ಸೋದಕ್ಕೆ ನೋಡೋದು, ಅವ್ರನ್ನ ಕೊಲೆ ಮಾಡೋದಕ್ಕೆ ನೋಡೋದು, ಈ ಥರದ್ದು ಕ್ಯಾರೆಕ್ಟ್ರು. ಬಲ್ ನನ್ನ ಮಗದಲ್ಲಿ ನಾವು 4 ಜನ ಇದ್ವಿ. ಶ್ರೀಕನ್ಯಾ, ಚಾರುಲತಾ ಅವರು, ನಾನು, ವಿಜಯಲಕ್ಷ್ಮಿ. ಸೊ ನಂದು ಈ ಥರದ ಕ್ಯಾರೆಕ್ಟ್ರು. ಚಾರುಲತಾ ಸತ್ತು ಹೋಗಿರ್ತಾರೆ. ಶ್ರೀಕನ್ಯಾ ಮತ್ತೆ ವಿಜಯಲಕ್ಷ್ಮಿ ಇನ್ನಿಬ್ರು ಹೀರೋಯಿನ್ ಇರ್ತಾರೆ. ಜಗ್ಗೇಶ್ ಅವ್ರಿಗೂ ನಮಗೆ ಗೊತ್ತಿರಂಗೆ ಅಥವಾ ಆಡಿಯನ್ಸಿಗೆ ಗೊತ್ತಿರೋ ಥರ ತುಂಬ ಫನ್ ಇರ್ತಾರೆ.
On screen. ಸೆಟ್ ಅಲ್ಲಿ But ಅದೇ off screen ಹೇಗಿರ್ತಾರೆ? ಆಫ್ ಸ್ಕ್ರೀನಲ್ಲೂ ಹಂಗೆ ಕಿಟ್ಲೆ ಮಾಡ್ಕೊಂಡು ಜೋವಿಯಲ್ ಆಗಿ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡಿರ್ತಾರೆ. ಬಟ್ ಅವ್ರು ಏನಂದ್ರೆ ಏನಾದ್ರು ಒಂದು ಜೋಕ್ ಕ್ರ್ಯಾಕ್ ಮಾಡಿದ್ರೆ ಸುಮ್ಮನೆ ಸೈಲೆಂಟ್ ಆಗಿ ಹೋಗ್ತಾರೆ. ನಾವು ನಗ್ಬೇಕಾ ನಗ್ಬಾರ್ದ, ಅವ್ರ ಜೋಕ್ ಕ್ರ್ಯಾಕ್ ಮಾಡಿದ ಅಂತಾನೆ ಗೊತ್ತಾಗಲ್ಲ. ಸೀರಿಯಸ್ ಆಗಿ ಏನಾದ್ರು ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅದನ್ನ ನಾವು ಏನು ಹೇಳಿದ್ರು ಅಂತ ಅನ್ಕೊಂಡು ತಲೆ ಕೆರ್ಕೊಳ್ಳೋದು ಉಂಟು. ಬಟ್ ಹಿ ಈಸ್ ಫನ್ ವರ್ಕಿಂಗ್, ತುಂಬ ಪ್ರೊಫೆಷ್ನಲ್ಲು. ಬಟ್ ಎಲ್ಲಾನು ಇವಾಗ ಏನಾದರೂ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದರೆ ಅದನ್ನ ಎಲ್ರಿಗೂ ಹಂಚ್ಕೊಂಡು ಹೀಗಾಯ್ತು ನೆನ್ನೆ ಗೊತ್ತಾ ನಾನು ಈ ಸೆಟ್ಟಿಗೆ ಹೋಗಿದ್ದೆ ಹಂಗಾಯ್ತು ಅಲ್ಲಿದೆಲ್ಲ ಟಾಪಿಕ್ಗಳು ಮಾತಾಡಿಕೊಂಡು ಈಸ್ ವೆರಿ, ಇಲ್ಲಿ ಏನೂ ಇಲ್ಲ, ಫಿಲ್ಟರೇ ಇಲ್ಲ, ಈ ಜಸ್ಟ್ ಈಸ್ ವೆರಿ ಕ್ಯಾಶುವಲ್. ಓಕೆ, ಇಷ್ಟೆಲ್ಲ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡಿದ್ಮೇಲೆ ಡೈರೆಕ್ಟರ್ ಬಗ್ಗೆ ಮಾತಾಡಲಿಲ್ಲ ಅಂದರೆ CH ಬಾಲಾಜಿ ಅವರು ಡೈರೆಕ್ಷನ್ ಮಾಡಿರೋದಿದ್ದು, ಹೌದು. ಅವ್ರ ಬಗ್ಗೆ ಹೇಳಿ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಇದು ಫುಲ್ ಫಿಲ್ಮ್ ಬಂದು ಫನ್ ಮೂವಿ. ನಂಗೆ ಜ್ಞಾಪಕ ಇರೋದು, ಇನ್ನೂ ಇವತ್ತಿಗೂ ಜ್ಞಾಪಕ ಇರೋದು ಅಂದರೆ ಗಲ್ಲಿ ಗಲ್ಲಿಯಲ್ಲಿ ಜಗ್ಗೇಶ್ ಸರ್ನ ಅಟ್ಟಿಸ್ಕೊಂಡು ಓಡಾಡೋದು. ಅಂದರೆ ಎಲ್ಲರೂ ಒಂದು 20 ಜನ ಇರ್ತೀವಿ, ಎಲ್ಲ ಒಂದೊಂದು ರೀಸನ್ಗೆ. ನಾನು ಅವ್ರನ್ನ ಕೊಲೆ ಮಾಡೋದಕ್ಕೆ, ಅಜ್ಜಿ ಮೊಮ್ಮಗನ ಅಟ್ಟಿಸ್ಕೊಂಡು ಹೋಗೋದು, ಹೀರೋನ ಅಟ್ಟಿಸ್ಕೊಂಡು ಹೋಗೋದು, ಮತ್ತೆ ಸಾಲ್ಗಾರರು ಅವ್ರನ್ನ ಅಟ್ಟಿಸ್ಕೊಂಡು ಹೋಗೋದು ದುಡ್ಡಿಗೋಸ್ಕರ. ಈ ಥರದ ಸೀನು, ಇಟ್ ವಾಸ್ ಸೋ ಫನ್ ವರ್ಕಿಂಗ್. ಆ್ಯಂಡ್ ಡೈರೆಕ್ಟ್ರು ಅವಾಗ ಮೈಕು ಗೀಕು ಏನು ಜೋರಾಗಿ ಚಪ್ಪಾಳೆ ತಟ್ಟೋರು ಬಡಿಯೋರು, ಬನ್ರಿ ಓಡ್ಕೊಂಡು ಬನ್ನಿ ಅಂತ, ಕ್ಯಾಮ್ರಾ ಎಲ್ಲೋ ಇರೋದು. ಸೊ ನಮ್ಗೆ ಎಕ್ಸ್ಪ್ಲೇನ್ ಮಾಡೋರು, ಜಗ್ಗೇಶ್ವರವ್ರು ನಿಂತ್ರೆ ನೀವು ನಿಂತ್ಕೊಳ್ಳಿ, ಆಮೇಲೆ ಅವ್ರು ಓಡೋಕ್ಕೆ ಶುರು ಮಾಡಿದ್ರೆ ನೀವು ಓಡೋದು. ಆ ಥರದೊಂದು ಫನ್ ಮೂವಿ ಅದು. ತುಂಬ ಕಾಮಿಡಿ ಸೀಕ್ವೆನ್ಸಸ್ಸು ಸೀನ್ಸ್ ಇರುತ್ತೆ. ಅವ್ರಿಗೆ ಬೇರೆ ಶಾಪ ಕೊಟ್ಬಿಟ್ಟಿರ್ತಾರೆ ದೇವರು, ಯಾವುದೇ ಹೆಣ್ಣು ಮುಟ್ಟಿದ್ರು ನೀನು ಸತ್ತೋಗ್ತೀಯ ಅಂತ. ಸೊ ಯಾರು ಅಜ್ಜಿನೂ ಮುಟ್ಟಿಸ್ಕೊಳಂಗಿಲ್ಲ, ಅವ್ರು ಆ ಥರ ಓಡ್ತಾ ಇರ್ತಾರೆ. ಸೊ ಎಲ್ಲರೂ ಅಂತ ಮುಟ್ಟಕ್ಕೆ ಹೋದ್ರೆ ಓಡ್ತಾ ಇರ್ತಾರೆ ಅವರು. ಆ ಥರದ್ದು ಅಂದರೆ ಆ ಕಾನ್ಸೆಪ್ಟು ಅವಾಗಕ್ಕೆ ಜಗ್ಗೇಶ್ ಅವ್ರ ಮೂವಿಗಳು ಎಲ್ಲ ಆ ಥರದ್ದೇ ಇದ್ದಿದ್ದು. ಸೊ ಆ ಥರದ್ದು ಕಾನ್ಸೆಪ್ಟ್ ಅವಾಗ ಒಂಥರ ಚೆನ್ನಾಗಿರೋದು ನೋಡೋದಕ್ಕೆ. ಆ್ಯಂಡ್ ಡೈರೆಕ್ಟರ್ ಹಿ ವಾಸ್ ವೆರಿ ನೈಸ್, ವೆರಿ ಸ್ವೀಟ್ ಪರ್ಸನ್. ತುಂಬ ಹೊಸಬ್ರು ಆ ಮೂವಿಗೆ ಇದ್ದಿದ್ದು. ಸೊ ಈವನ್ ದ ಪ್ರೊಡ್ಯೂಸರ್ ವಾಸ್ ಅ ನ್ಯೂ ಪರ್ಸನ್. ಆಮೇಲೆ ಸುಮಾರು ಫಿಲ್ಮ್ಗಳು ಮಾಡಿದ್ರು ಅವರು. ಓಕೆ. ಸೊ ಮೊನ್ನೆ ಯಾವುದೋ ಒಂದು ಸಂದರ್ಭದಲ್ಲಿ ಸಿಕ್ಕಿದಾಗ ನಿಮ್ಮ ಫಿಲ್ಮ್ ನಾನು ಪ್ರೊಡ್ಯೂಸ್ ಮಾಡಿದ್ದೆ ಮೇಡಮ್ ಅಂದರು. ಯಾವುದು ಸರ್, ನನಗೆ ಜ್ಞಾಪಕನೇ ಇಲ್ಲ. ಆಮೇಲೆ ಅವ್ರು ಹೇಳಿದ್ರು, ನನ್ನ ಮಗ ನಾನೇ ಪ್ರೊಡ್ಯೂಸರ್ ಅಂತ. ಅವಾಗಕ್ಕೂ 10-15 ವರ್ಷ ಆದಮೇಲೆ ನಾವು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಂ ಸರ್ ಅಂತ. ಬಿಕಾಸ್ ಬೇರೆದಾದ್ರೆ ರಿಪೀಟೆಡ್ ಮಾಡಿದ್ದೆ, ಇದು ದ ಹೋಲ್ ಟೀಮ್ ವಾಸ್ ಹೊಸಬ್ರು ಇದ್ರು. ಮತ್ತೆ ಈ ಜಗ್ಗೇಶ್ ಸರು ಅಗೇನ್, ಆ್ಯಂಡ್ 4 ಜನ ಹೀರೋಯಿನ್. ಸೊ ಇಟ್ ವಾಸ್ ನೈಸ್, ಫನ್ ಮೂವಿ. ಆ್ಯಂಡ್ ಡೈರೆಕ್ಟರ್ ಸೀನ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು. ಆ್ಯಂಡ್ ಹಿ ವಾಸ್ ವೆರಿ ಕಂಪೋಸ್ಡ್. ಇದೇ ಥರ ಬರಬೇಕು ಸೀನ್ಗಳು ಅಂತ ಅವ್ರ ತಲೆಯಲ್ಲಿ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡುವಾಗಲೂ ಅದನ್ನೇ ಹೇಳ್ತಾ ಇದ್ರು. ಮತ್ತು ಈ ಫನ್ ಸಬ್ಜೆಕ್ಟು ಅಥವಾ ಈ ಜೋಕ್ ಮಾಡುವಂಥದ್ದಿದ್ರೆ ಹಿ ಯೂಸ್ ಟು ಲಾಫ್ ಮೋರ್. ನಮ್ಗಿಂತ ಜಾಸ್ತಿ ಗಲಾಟೆ ಮಾಡಿಕೊಂಡು ಇದೆಲ್ಲ ಹೇಳೋರು, ಮಾಡೋರು. ಹೌದು, ಅಂದರೆ ನಮ್ಗೆ ಅದು ಪ್ರೆಪ್ ಆಗೋಕ್ಕೆ, ಅಂದರೆ ಸೀನಿಗೆ ಪ್ರಿಪೇರ್ ಆಗೋದಕ್ಕೋಸ್ಕರ. ಹೌದು, ಅಂದರೆ ನಾನು ನೋಡಿರೋದಂಗೆ, ನನಗೆ ಗೊತ್ತಿರೋದ್ರಂಗೆ ಕಾಮಿಡಿಯನ್ನಲ್ಲಿ ಅವ್ರ ಥರ ಬಾಡಿ ಲ್ಯಾಂಗ್ವೇಜ್ ಯಾರಿಗೂ ಬರಲಿಲ್ಲ. ಸೋ ಇನ್ಸ್ಟೆಂಟ್ ಗೊತ್ತಾ, ಮುಖ ಮಾಡ್ಕೊಳ್ಳೋ ರೀತಿಯಾಗಿ. ನೀವು ಜಗ್ಗೇಶ್ ಅವ್ರ ಸ್ಟಾರ್ಟಿಂಗ್ ಮೂವೀಸ್ ಎಲ್ಲ ಚಾನ್ಸ್ ಕೇಳ್ಕೊಂಡು ಹೋಗ್ತಾರೆ ಗೊತ್ತಾ, ಫಿಲಮ್ ಅವರು ಈ ಥರ ನಡ್ಕೊಂಡು ಬಾ, ಆ ಥರ ನಡ್ಕೊಂಡು ಬಾ ಅಂದಾಗ ಒಂದು 5-6 ಥರ ನಡ್ಕೊಂಡು ಬರ್ತಾರೆ ಅವರು. ಅಷ್ಟು ಚಂದ, ಒಳ್ಳೆ ಆರ್ಟಿಸ್ಟ್, ಅಂಥ ಒಳ್ಳೆ ಆರ್ಟಿಸ್ಟ್. ಆ್ಯಂಡ್ ಹಿಸ್ ಸ್ಟ್ರಗಲ್ ಹಸ್ ರಿಯಲಿ ಪೇಡ್ ಆಫ್. ಅವ್ರು ಪಟ್ಟಿರೋ ಕಷ್ಟ ಆಗಿರ್ಬೋದು, ಒಂದು ಹೀರೋ ಆಗಿ ಅವ್ರು ಮಿಂಚಿದಾಗ ಇಟ್ ಇಸ್ ಸೋ ಗುಡ್. ಹೌದು. ಆ್ಯಂಡ್ ಎಂಥ ದೈವ ಭಕ್ತರು ಅಂದರೆ ಅಂಥ ದೈವ ಭಕ್ತರು. ಈಸ್ ಸೋ ಕಂಪೋಸ್ಡ್, ಮತ್ತು ತುಂಬ ಬಿಲೀವ್ ಮಾಡ್ತಾರೆ ರಾಯರನ್ನ. ನಾವಾದರೆ ಈ ದೇವ್ರಿಗೆ ಹೋಗ್ತೀವಿ, ಆ ದೇವ್ರಿಗೆ ಹೋಗ್ತೀವಿ, ಇನ್ನೊಂದು ಆ ಥರ ಇದೆ. ಅವ್ರದ್ದು ಹಂಗಲ್ಲ, ಈ ಸೋ ಕಂಪೋಸ್ ವಿತ್ ರಾಯರು. ತುಂಬ ಬಿಲೀವ್ ಮಾಡ್ತಾರೆ. ಇವಾಗಲೂ ಮಲ್ಲೇಶ್ವರಂ ದೇವಸ್ಥಾನದಲ್ಲಿ ನಂಗೆ 1-2 ಸಲ ಸಿಕ್ಕಿದ್ರು. ಅಲ್ಲಿ ರೆಗ್ಯುಲರ್ ಆಗಿ ಬರ್ತಾರೆ. ಅದು ನನ್ನ ಫ್ರೆಂಡ್ ದೇವಸ್ಥಾನನೇ. ಸೊ ರೆಗ್ಯುಲರ್ ಆಗಿ ಅಲ್ಲಿ ಬರ್ತಾರೆ. ಅಲ್ಲಿ ತಪಸ್ ಮಾಡ್ತಾರಂತೆ, ಕೂತ್ಕೊಂಡು ಧ್ಯಾನ ಮಾಡ್ತಾರಂತೆ. ಈ ಥರದ್ದೆಲ್ಲ ತುಂಬ ನಂಬುವಂಥ ವ್ಯಕ್ತಿ ದೇವರಲ್ಲಿ. ತುಂಬ ಏನಂತಾರೆ, ತುಂಬ ವಿಶ್ವಾಸ, ತುಂಬ ಭಕ್ತಿ ಇರುವಂಥ ವ್ಯಕ್ತಿ ಜಗ್ಗೇಶ್ ಸರ್. ಓಕೆ, ದೇವರು ಅಂತ ಹೇಳಿದಕ್ಕೆ ಹೇಳ್ತಿರೋದು. ನೀವು ಯಾವ ದೇವರನ್ನ ತುಂಬ ನಂಬ್ತೀರಾ? ನನ್ನ ಮನೆ ದೇವರು ಬಂದು ಮಂಜುನಾಥ ಸ್ವಾಮಿ, ಬಟ್ ನಂದು ರಾಶಿ ದೇವರು ಬಂದು ದುರ್ಗಾ ಪರಮೇಶ್ವರಿ. ಸೊ ಕಟೀಲ್ ದುರ್ಗಾ ಪರಮೇಶ್ವರಿಗೆ ಹೋಗ್ತೀನಿ.
ನಾನು ಒಂದು ಸ್ವಲ್ಪ ಈ ಎಲ್ಲ ಥರ ಜ್ಯೋತಿರ್ಲಿಂಗಗಳು ನೋಡಬೇಕು ಮತ್ತು ಶಕ್ತಿ ಪೀಠಾಸ್ ನೋಡಬೇಕು ಈ ಥರದೆಲ್ಲ ಆಸೆ ಇಟ್ಕೊಂಡು ನಾನು ಯೂಶಲಿ ಒಂದೆರಡು ವರ್ಷದಲ್ಲಿ ಒಂದು ಅಬ್ರಾಡು ಒಂದೆರಡು ಲೋಕಲ್ ಟೂರ್ ಅಂತೂ ಮಾಡ್ತೀನಿ, ಅದು ದೇವಸ್ಥಾನಗಳಿಗೆ ಟೂರ್ ಅಂತ ಹೋಗ್ತೀರಾ? ಹೌದು. ಓಕೆ. ಅಂದರೆ ಟೂರ್ ಅಂತಂದ್ರೆ ದೇವಸ್ಥಾನಗಳು ಅನ್ನೋದು ಆಗೋಗ್ಬಿಟ್ಟಿದೆ. ಇಲ್ಲ, ಆ ಥರದ್ದು ಬರೀ ದೇವಸ್ಥಾನಗಳಂತಲ್ಲ. ಇವಾಗ ನಾನು ಜ್ಯೋತಿರ್ಲಿಂಗದಲ್ಲಿ ಒಂದು 3 ಜ್ಯೋತಿರ್ಲಿಂಗ ಮಿಕ್ಕೊಂಡಿದೆ. ಅದರಲ್ಲಿ 2 ಜ್ಯೋತಿರ್ಲಿಂಗ ಇವಾಗ ನವೆಂಬರಲ್ಲಿ ಹೋಗ್ತಾ ಇದ್ದೀನಿ. ಒಂದು ಸೋಮನಾಥೇಶ್ವರು ಮತ್ತೆ ಇನ್ನೊಂದು ಬಂದು ನಾಗೇಶ್ವರು. ಸೊ ಇನ್ನೊಂದೇ ಒಂದು ಜ್ಯೋತಿರ್ಲಿಂಗ ಮುಗಿದ್ರೆ ನಂದು 12 ಜ್ಯೋತಿರ್ಲಿಂಗ ಮುಗಿಯುತ್ತೆ. ಭೀಮಾಶಂಕರ್ ಒಂದು ಮಹಾರಾಷ್ಟ್ರದಲ್ಲಿದೆ, ಅದೊಂದು ಮಿಸ್ ಆಗಿದೆ ನಂದು. ಅಂದ್ರೆ ಹೌದಲ್ಲ, ನಮ್ಗೆ ಆ ಲೈನ್, ಆ ಜ್ಯೋತಿರ್ಲಿಂಗಗಳ ಲೈನ್ ಅದು ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ಎಲ್ರಿಗೂ ಛೋಟಾ ಚಾರ್ಧಾಮ್ ಆಗಿದೆ, ಬಡಾ ಚಾರ್ಧಾಮ್ ಆಗಿದೆ. ಸೊ ಆದ್ರಿಂದ ದಟ್ ಇಸ್ ಡನ್. ಇವಾಗ ನಾವು ಶೂಟ್ ಮಾಡ್ತಿದೀವಿ ಅಂದ್ರೆ ತುಂಬಾ ಟ್ರಾವೆಲಿಂಗ್ ಇದ್ದೇ ಇರುತ್ತೆ. ಶೂಟ್ ಮಾಡ್ಬೇಕಾದ್ರೆ ಫಸ್ಟ್ ಔಟ್ ಆಫ್ ಕಂಟ್ರಿ ಹೋಗಿದ್ಯಾವುದು? ಔಟ್ ಆಫ್ ಕಂಟ್ರಿ ಹೋಗ್ಲಿಲ್ಲ, ಫಸ್ಟ್ ಹೋಗಿದ್ದು ಮೈಸೂರು. ನಿಮ್ಗೆ ಗೊತ್ತಿದೆ, ಮೋಸ್ಟ್ ಆಫ್ ದ ಶೂಟಿಂಗ್ಸ್ ಆವಾಗ ಇದ್ದಿದ್ದು ಮೈಸೂರಲ್ಲೇ. ಸೊ ಮೈಸೂರು ಅಕ್ಕಪಕ್ಕ ಹಳ್ಳಿಗಳು ಆ ಥರ ಶೂಟಿಂಗು. ನಾನು ಫಸ್ಟ್ ಅಬ್ರಾಡ್ ಟೂರ್ ಅಂದರೆ ಫಿಲ್ಮ್ ಶೂಟಿಂಗ್ ಮಾಡಿದ್ದು ಐ ವೆಂಟ್ ಟು ಮಲೇಷ್ಯಾ. ಒಂದು 27 ದಿನ ಮಲೇಷ್ಯಾದಲ್ಲಿ ಶೂಟ್ ಮಾಡಿದ್ವಿ. ಅದು ಒಂದು ತುಳು ಮೂವಿಗೆ, ಬಂಗಾರದ ಬಾಲೆ ಅಂತ ಒಂದು ತುಳು ಮೂವಿಗೆ. ರಿಚರ್ಡ್ ಕ್ಯಾಸ್ಟಲಿನ್ ಅಂತ ಒಬ್ರು ಡೈರೆಕ್ಟರ್ ಇದ್ದಾರೆ, ವೆರಿ ಫೇಮಸ್. ರಾಣಿ ಹಬ್ಬಕ್ಕ ಅಂತ ಮಾಡಬೇಕು ಅಂತ ಇದ್ರು. ಅದಕ್ಕಿಂತ ಮುಂಚೆ ಬೊಕ್ಸಾಣೆ ಅಂತ ಒಂದು ಫಿಲ್ಮ್ ಮಾಡಿದ್ರು. ಆ ಥರದ್ದು ಒಂದು 4-5 ಫಿಲಮ್ಗಳು. ಈಸ್ ಗಾಟ್ ಅನ್ ಅವಾರ್ಡ್ ಆಲ್ಸೋ. ಒಳ್ಳೆ ಡೈರೆಕ್ಟರ್. ಅವ್ರದ್ದು ಮೂವಿಗೋಸ್ಕರ ನಾನು ಅವ್ರದ್ದು ಹಿಂದಿನ ಮೂವಿ ನಾನು ಬೊಕ್ಸಾಣೆ ಅಂತ ಮೂವಿಯಲ್ಲಿ ಹೀರೋಯಿನ್ ಆಗಿ ಮಾಡಿದ್ದೆ. ನಾನು ಮತ್ತೆ ನಂದಿನಿ, ಬಾನಲ್ಲೇ ಮಧುಚಂದ್ರಿಕೆ ಹೀರೋಯಿನ್ ಇದ್ದಾಳಲ್ಲ, ಅವಳು ನಾನು ವರ್ಕ್ ಮಾಡಿದ್ವಿ. ಸೊ ಇದು ನಾವು ಬೊಕ್ಸಾಣೆ ಬಂಗಾರದ ಬಾಲೆ ಅನ್ನೋ ಚಿತ್ರಕ್ಕೆ ವಿ ವೆಂಟ್ ಟು ಮಲೇಷ್ಯಾ. ಓಕೆ ಓಕೆ ಓಕೆ. ಅದಾದ್ಮೇಲೆ ನಿಮ್ಮ ಫೇವ್ರೆಟ್ ಪ್ಲೇಸ್ ಅಂದರೆ ಯಾವುದು? ಆಲ್ ಟೈಮ್ ಫೇವ್ರೆಟ್ ಬಿಕಾಸ್ ಆಫ್ ಯಶ್ ಚೋಪ್ರಾ, ಇಟ್ ಇಸ್ ಸ್ವಿಟ್ಜರ್ಲ್ಯಾಂಡ್. ಇಲ್ಲಿವರೆಗೂ ಹೋಗಿಲ್ಲ. ಐ ವಾಂಟ್ ಟು ಗೋ ದರ್. ಐ ರಿಯಲಿ ವಾಂಟ್ ಟು. ದಟ್ ಈಸ್ ಮೈ ಟ್ರಾವೆಲ್ ಡೆಸ್ಟಿನೇಷನ್, ಆಲ್ ಟೈಮ್ ಫೇವ್ರೆಟ್ ಟ್ರಾವೆಲ್ ಡೆಸ್ಟಿನೇಷನ್. ನೋಡಬೇಕು ಅದಕ್ಕೆ ಹೋಗುವಂಥ ಅವಕಾಶ ಯಾವಾಗ ಬರುತ್ತಂತ. ರೀಸೆಂಟ್ಲಿ ಹ್ಯಾಡ್ ಬೀನ್ ಟು ಜಪಾನ್ ಬಿಟ್ಟರೆ ದುಬೈ. ದೆನ್ ಈಗ ನೆಕ್ಸ್ಟ್ ಮೈ ಡೆಸ್ಟಿನೇಷನ್ ಇಸ್ ಆಲ್ವೇಸ್ ಇದು. ಬಟ್ ಐ ಡೋಂಟ್ ನೋ ಯಾವಾಗ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ ಸ್ವಿಟ್ಜರ್ಲ್ಯಾಂಡ್ಗೆ. ತುಂಬ ಆದಷ್ಟು ಬೇಗನೆ ಹೋಗ್ತೀರಾ. ಥ್ಯಾಂಕ್ ಯು. ನಿಮ್ಮ ನೆಕ್ಸ್ಟ್ ಮೂವಿ ಮಾತಾಡೋದಾದರೆ ಪ್ರೇಮಚಾರಿ. ಆ ಮೂವಿ ಬಗ್ಗೆ ನಿಮಗೆ ಹೇಗೆ ಚಾನ್ಸ್ ಸಿಕ್ತು? ಡೈರೆಕ್ಟರು ಮತ್ತು ನಿಮ್ಮ ಜೊತೆಲಿ ವರ್ಕ್ ಮಾಡಿದವರು? ಅಗೇನ್ ಮನೋಹರ್ ಸರ್ ಡೈರೆಕ್ಷನ್ನು. ಪ್ರೊಡ್ಯೂಸರ್ ಬಂದು BC ಪಾಟೀಲ್ ಅವರು, ಅವರೇ ಹೀರೋ. ಫಸ್ಟ್ ಹೀರೋಯಿನ್ ಬಂದು ಶಿಲ್ಪಾ. ಸೆಕೆಂಡ್ ಲೀಡ್ ರೋಲ್ ನಾನು ಮಾಡಿದ್ದು ಅದರಲ್ಲಿ, ಪ್ರೇಮಚಾರಿಯಲ್ಲಿ. ನಾನು ಇಷ್ಟಪಡ್ತಾ ಇರ್ತೀನಿ, ಬಟ್ ಅವ್ನು ನಂಗೆ ಸಿಗಲ್ಲ ಆ ಥರದ ಕ್ಯಾರೆಕ್ಟ್ರು. ಸೊ ಒಂದು ಪಾಥೋಸ್ ಸಾಂಗ್ ಬೇರೆ ಇದೆ ನಂದೊಂದು. ಸೊ ಆ ಥರದ ರೋಲು. ಪ್ರೇಮಚಾರಿ ಒಂದು ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಆ ಲಂಗ ದಾವಣಿ ಹಾಕೊಂಡು ಮೋಸ್ಟ್ ಆಫ್ ದ ಮೂವೀಸ್ ನಾನು ಅವಾಗ ಮಾಡ್ತಾ ಇದ್ದಿದ್ದೆಲ್ಲ ಲಂಗ ದಾವಣಿನೇ. ಬಿಕಾಸ್ ತಂಗಿ ಕ್ಯಾರೆಕ್ಟರ್ ಭಾಳ ಕಡಿಮೆ ಮಾಡ್ ಗೆಟಪ್ಸ್ ಇರೋದು. ಇಲ್ಲರೆ ಲಂಗ ದಾವಣಿ, ಇಲ್ಲರೆ ಸಾರಿ, ಆ ಥರದ್ದು ಕ್ಯಾರೆಕ್ಟರ್ಸು. ಪ್ರೇಮಚಾರಿನೂ ಮತ್ತೆ ನಾವು ಶೂಟ್ ಮಾಡಿದ್ದು ಮೈಸೂರು ಕಡೆನೆ, ಇದರಲ್ಲಿ ಪಾಂಡವಪುರದಲ್ಲಿ. ಸೊ ಅದ್ರದ್ದು ಎಕ್ಸ್ಪೀರಿಯನ್ಸು ಒಂಥರ ನಿಜವಾಗ್ಲೂ ಖುಷಿ ಕೊಡುತ್ತೆ. ಬಿಕಾಸ್ ಅವಾಗ ತಾನೇ ಪ್ರೇಮ ಮತ್ತು BC ಪಾಟೀಲ್ ಅವ್ರ ಮೂವಿ ಹಿಟ್ಟಾಗಿತ್ತು. ಸೊ ಇದು ತುಂಬ ಎಕ್ಸ್ಪೆಕ್ಟೇಷನ್ ಇದ್ದಂಥ ಮೂವಿ, ಅದೇ ಥರದ್ದು ಹಳ್ಳಿ ಸೊಗಡು ಇರುವಂಥ ಚಿತ್ರ. ಸೊ ಒಂದು ಸಂಗಮದ ಹತ್ರ ನಾವು ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇದ್ವಿ. ಅವಳು ವಿಷ ಕುಡ್ದಿರ್ತಾಳೆ, ಆ ಥರದ್ದು ಸೀನ್ಗಳು. ಮತ್ತು ನಂದು ಭಗ್ನ ಪ್ರೇಮ, ಈ ಕಡೆ ಅವ್ನು ಸಿಗ್ತಾ ಇಲ್ಲ ಅನ್ನೋ ಒಂದು ಇದು, ಈ ಥರದ್ದೆಲ್ಲ ನೈಸ್ ಎಕ್ಸ್ಪೀರಿಯನ್ಸು. ಮತ್ತು ಶ್ರುತಿ ಅವರು ಆವಾಗ ತಾನೇ ಮದುವೆ ಆಗಿದ್ದು ಹೊಸ್ತು. ಸೊ ಶಿ ಯೂಸ್ ಟು ಕಮ್ ಆನ್ ದ ಸೆಟ್. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ. ಬಟ್ ದಿಸ್ ವಾಸ್ ಆಲ್ ಫನ್. ಬಿಕಾಸ್ ಹೆಂಗಂದ್ರೆ ಹಂಗೆ ಕುಣ್ಕೊಂಡು ಮಾಡ್ಕೊಂಡು ಇರ್ಬೋದಾಗಿದೆ. ಶಿ ಯೂಸ್ ಟು ರೈಡ್ ಸೈಕಲ್. ಆ ಸೆಟ್ಟಲ್ಲಿ ಬಂದು ಸೈಕಲ್ ಓಡಿಸ್ತಾ ಇದ್ರು. ಆ ಥರದ್ದೆಲ್ಲ ಫನ್ ಇತ್ತು ಆಫ್ ಸ್ಕ್ರೀನ್. ನಿಮಗೆ ಆನ್ ಸ್ಕ್ರೀನಲ್ಲಿ ಲವ್ ಫೇಲ್ಯೂರ್ ಆಗಿತ್ತು ಅಂತ ಹೇಳಿದ್ರಿ. ಆಫ್ ಸ್ಕ್ರೀನ್ ಯಾವಾಗಾದರೂ ನೀವು ಇಷ್ಟಪಟ್ಟಿದ್ರಾ? ಟೈಮೇ ಇದ್ದಿಲ್ಲ. ಆ್ಯಂಡ್ ಐ ವಾಸ್ ನಾಟ್ ಇನ್ ಟು ಆಲ್ ದಟ್ ಗಿಫ್ಯಾಸು ಆ ಥರದ್ದು ಎಂಥದ್ದು ಇದ್ದಿಲ್ಲ. ಅಫ್ಕೋರ್ಸ್ ಕ್ರಶ್ ಇತ್ತು ನಮ್ಮ ಸ್ಕೂಲ್ ಬ್ಯಾಂಡ್ ಮಾಸ್ಟ್ರ್ ಮೇಲೆ, ಅಷ್ಟೇ ಕ್ರಶ್ ಅಷ್ಟೇ. ಇಟ್ ಕ್ರ್ಯಾಶ್ಡ್
all together. Usually if some person teaches you something nice, good, ಒಳ್ಳೇದು ಹೇಳ್ತಾರೆ ಅಂದ್ರೆ you feel good about them. ಅಷ್ಟೇ ಬಿಟ್ರೆ it is not actually crush also. I didn't like anything like that, but ಒಂಥರ ಗೌರವ, ಒಂಥರ ಇದು, I used to look up for him ಅಷ್ಟೇ. ಡ್ಯಾಡು ಅಷ್ಟೇ, ಡ್ಯಾಡ್ ಸ್ಪೋರ್ಟ್ಸ್ ಅಲ್ಲಿ ಇದ್ರಿಂದ ಮತ್ತೆ ವೇ ಯೂಸ್ ಟು ಟೇಕ್ ಕೇರ್ ಆಫ್ ಅಸ್ ಎಲ್ಲ ಒಂಥರ ಖುಷಿ ಆಗೋದು ಡ್ಯಾಡನ್ನ ನೋಡುವಾಗ. ಹಿ ವಾಸ್ ಮೈ ಬ್ಯಾಕ್ ಬೋನ್ ಅಂಡ್ ಸ್ಟ್ರೆಂತ್ ಆಲ್ಸೋ. ಆ ಥರ ಇವನ್ ಐ ಯೂಸ್ ಟು ಲುಕ್ ಆಫ್ಟರ್ ಮೈ ಬ್ಯಾಂಡ್ ಮಾಸ್ಟರ್. ಹಿ ಈಸ್ ಮೈ ಡ್ಯಾಡ್ಸ್ ಫ್ರೆಂಡ್ ಓನ್ಲಿ. ಸೊ ಆದ್ರಿಂದ ಬ್ಯೂಗಲ್ ಮಾಡ್ತಾ ಇದೆ ಬ್ಯಾಂಡಲ್ಲಿ. ಸ್ಕೂಲಲ್ಲಿದ್ದಾಗ ಐ ವಾಸ್ ಬಾಸ್ಕೆಟ್ಬಾಲ್ ಪ್ಲೇಯರ್, ಮತ್ತೆ ಥ್ರೋ ಬಾಲು ಎಲ್ಲ ಆಕ್ಟಿವಿಟೀಸಲ್ಲೂ ಇದ್ದೆ. ಬ್ಯಾಡ್ಮಿಂಟನ್ ಅವಾಗೇನಿದ್ದಿಲ್ಲ. ಐ ಸ್ಟಾರ್ಟೆಡ್ ಬ್ಯಾಡ್ಮಿಂಟನ್ ಓನ್ಲಿ ಇನ್ ಮೈ ಕಾಲೇಜ್. ಓಕೆ ಕಮಿಂಗ್ ಬ್ಯಾಕ್ ಟು ಮೂವೀಸ್, ಹೀರೋ ಬಿ ಸಿ ಪಾಟೀಲ್ ಅವರು, ಅವ್ರ ಬಗ್ಗೆ ಹೇಳಿ. ಅವಾಗ ಈಸ್ ಅ ಪೊಲೀಸ್ ಆಫೀಸರ್ ಅನ್ನೋದೇ ಗೊತ್ತಿದ್ದಿಲ್ಲ ನನಗೆ. ಆಮೇಲೆ ಅಮ್ಮ ಹೇಳಿದ್ರು ಈಸ್ ಅ ಪೊಲೀಸ್ ಆಫೀಸರ್, ರಿಯಲ್ ಪೊಲೀಸ್ ಆಫೀಸರ್, ಇವಾಗ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ. ಸೊ ಹಿ ವಾಸ್ ವೆರಿ ನೈಸ್, ವೆರಿ ಸ್ವೀಟ್, ವೆರಿ ನೈಸ್, ವೆರಿ ಡೌನ್ ಟು ಅರ್ತ್. ಅವ್ರ ವೈಫ್ ಬರೋರು, ಮಕ್ಕಳು ಬರೋರು ಸೆಟ್ಟಿಗೆ. ದೆನ್ ಕಪಲ್ ಆಫ್ ಮಂತ್ಸ್ ಬ್ಯಾಕ್ ಅವ್ರನ್ನ ಒಂದು ಈವೆಂಟಲ್ಲೂ ಮೀಟ್ ಮಾಡಿದ್ದೆ. ಇಸ್ ದ ಸೇಮ್, ಓ ವಾಣಿ ಬನ್ನಿ ಅಂತ ಕೂತ್ಕೊಂಡು ಮಾತಾಡ್ಸಿದ್ದು ಉಂಟು. ಸೊ ಇದೆಲ್ಲ ಒಂಥರ ಅವ್ರನ್ನ ನೋಡಿದಾಗ ಈ ಹಳೆ ಮೆಮೊರೀಸು ಚೆರಿಶ್ ಆಗುತ್ತೆ. ಸೊ ಕೆಲಸ ಮಾಡಿರೋದು ಮತ್ತೆ ಒಂದು 2-3 ಫಂಕ್ಷನ್ಗೆ ಅವ್ರ ಊರಿಗೆ ನಾನು ಹೋಗಿದ್ದೆ ಅವ್ರ ಕಡೆಯಿಂದಾನೆ. ಸೊ ಈ ಥರದ್ದು ಜ್ಞಾಪಕಗಳಿದೆ. ಮತ್ತು ಅಂಥ ಪ್ರಬುದ್ಧವಾದ ಪಾತ್ರ ಏನಲ್ಲ ನಂದು. ಜಸ್ಟ್ ಭಗ್ನ ಪ್ರೇಮಿ, ಅವನ್ನ ಇಷ್ಟಪಡ್ತಾ ಇರ್ತೀನಿ. ಇದು ಜಾಸ್ತಿ ಸೀನ್ಗಳೆಲ್ಲ ಇದ್ದಿದ್ದು ಶಿಲ್ಪಂದು ಮತ್ತು ಇವ್ರದ್ದು ಬಿ ಸಿ ಪಾಟೀಲ್ ಸರ್. ಶಿಲ್ಪ ಅವ್ರ ಬಗ್ಗೆ ಹೇಳೋದಾದ್ರೆ, ಶಿ ಈಸ್ ಅ ವೆರಿ ಡೌನ್ ಟು ಅರ್ತ್ ಗರ್ಲ್ ಆ್ಯಂಡ್ ವೆರಿ ವೆರಿ ದೋ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇದ್ರು ಅದನ್ನ ಕಲಿತು ಮಾಡುವಂಥ ಕೆಪಾಸಿಟಿ ಆ ಹುಡುಗಿಗಿತ್ತು. ಆ್ಯಂಡ್ ಶಿ ಹ್ಯಾಡ್ ಆಲ್ರೆಡಿ ಪ್ರೂವ್ಡ್, ಆಲ್ರೆಡಿ ಒಳ್ಳೆ ಅಭಿನೇತ್ರಿ ಅಂತ ಪ್ರೂವ್ ಮಾಡ್ಕೊಂಡಿದ್ರು. ಫಿಲಮ್ಗಳು ಮಾಡಿದ್ರು ಅದಕ್ಕಿಂತ ಮುಂಚೆ, ಅದೆಲ್ಲ ಹಿಟ್ ಆಗಿತ್ತು. ಸೊ ಈ ಫಿಲಮ್ ಬಗ್ಗೆನೂ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಆ್ಯಂಡ್ ಶಿ ವಾಸ್ ವೆರಿ ಸಿಂಪಲ್ ಗರ್ಲ್, ಸಿಂಪಲ್, ಏನು ತುಂಬ ಏನೋ ಸುಂದ್ರಿ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಆ ರೋಲಿಗೆ ಅವಳು ಮಾಡ್ತಾ ಇದ್ದಿದ್ದ ಕ್ಯಾರೆಕ್ಟರ್ಸ್ಗೆ ಶಿ ಈಸ್ ಟು ಜಸ್ಟ್ ಫಿಟ್ ಇನ್. ಬಟ್ ತುಂಬ ಒಳ್ಳೆ ಆ್ಯಕ್ಟ್ರೆಸ್. ಓಕೆ ನೀವು ತುಳು ಮೂವಿ ಮಾಡಿದೆ ನಾನು ಅಂತ ಹೇಳಿದ್ರಿ. ಇದು ನನ್ನ ಪರ್ಸನಲ್ ರಿಕ್ವೆಸ್ಟ್. ತುಳು ಅಲ್ಲ, ಕೊಂಕಣಿ ಫಸ್ಟ್ ಫಿಲಮ್ ಮಾಡಿದ್ದು ನಾನು ಕೊಂಕಣಿ, ಬೊಕ್ಸಾಣೆ ಅಂತ. ಲ್ಯಾಂಗ್ವೇಜ್ ಏನು ಗೊತ್ತಿದ್ದಿಲ್ಲ. ಐ ಪ್ಲೇಡ್ ದ ಸೆಕೆಂಡ್ ಲೀಡ್ ರೋಲು. ಫಸ್ಟ್ ಬಂದು ನಂದಿನಿ, ಅದೇ ಬಾನಲ್ಲೇ ಮಧುಚಂದ್ರಕ್ಕೆ ಹೀರೋಯಿನ್ ನಂದಿನಿ ಅಂತ ಅವ್ರು ಮಾಡಿದ್ರು. ಸೆಕೆಂಡ್ ಲೀಡ್ ರೋಲ್ ನಾನು ಮಾಡಿದೆ. ದೆನ್ ಅವ್ರದೇ ಇನ್ನೊಂದು ತುಳು ಮೂವಿ ಮಾಡಿದೆ, ಅದು ಬಂದು ಬಂಗಾರದ ಬಾಲೆ. ಕೊಂಕಣಿ ಬರುತ್ತೆ ನಿಮಗಾದ್ರೆ? ಕೊಂಕಣಿ ಏನ್ ಬರ್ತಾ ಇದಿಲ್ಲ, ಕಲ್ತು ಮಾಡಿದ್ದು. ಆವಾಗಲೇ ಓದ್ಕೊಳ್ಳೋದು, ಹುರು ಹಚ್ಚೋದು, ಗಟ್ಟೊಡಿಯೋದು, ಆಕ್ಟ್ ಮಾಡೋದು ಅಷ್ಟೇ. ಕಷ್ಟ ಆಗ್ತಿಲ್ವಾ? ಕೊಂಕಣಿ ಇಸ್ ವೆರಿ ಡಿಫಿಕಲ್ಟ್. ತುಳು ಅಟ್ಲೀಸ್ಟ್ ನಂಗೊಂದು ಸ್ವಲ್ಪ ಆದ್ರೂ ಗೊತ್ತಿತ್ತು, ಲ್ಯಾಂಗ್ವೇಜ್ ಗೊತ್ತಿತ್ತು, ಮತ್ತೆ ಏನ್ ಅರ್ಥ ಅನ್ನೋದು ಅರ್ಥ ಆಗ್ತಾ ಇತ್ತು. ಬಟ್ ನಾನು ತುಳು ಸೀರಿಯಲು ಮಾಡಿದ್ದೀನಿ ಆ್ಯಂಡ್ ನೋ ಡಬ್ಬಿಂಗ್. ನಾನೇ ಆ್ಯಕ್ಟ್ ಮಾಡಿ, ಅಂದರೆ ಅಲ್ಲೇ ಡೈರೆಕ್ಟ್ ಆಗಿ ಇಟ್ಸ್ ಡೈರೆಕ್ಟ್ ವಾಯ್ಸ್ ರೆಕಾರ್ಡಿಂಗ್ ಫಾರ್ DD1. ಸೊ ಅದು ಮಾಡಿದ್ದೀನಿ. ಸೊ ತುಳು ಒಂಚೂರು ಬರ್ತಾ ಇದ್ದಿಲ್ಲ ಅವಾಗ, ಕಲ್ತು ಮಾಡಿದ್ದು. ಇದ್ದಿದ್ದೆ ಒಂದು 3 ಮತ್ತೊಂದು ಹೀರೋಯಿನ್ಗಳು. ಸೊ ನಾವೇ ಓಡಾಡ್ತಿದ್ವಿ ಇಡೀ ಇಂಡಸ್ಟ್ರಿ. ನಾನು ಏನಕ್ಕೆ ಕೇಳಿದೆ ಅಂತಂದ್ರೆ, ನಮ್ಮ ಟ್ಯಾಗ್ಲೈನ್ ಏನಂದ್ರೆ ಉದ್ಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ ಅಂತ ಅಲ್ವಾ? ನೀವು ತುಳುವಲ್ಲಿ ಅದನ್ನ ಹೇಳ್ಸೋಣ. ಅಯ್ಯೋ ದೇವರೇ, ಇವತ್ತೆಲ್ಲ ತಗೊಳ್ತೀರಾ ನೀವು ನನ್ನ ಹತ್ರ ಹೇಳ್ಸೋ ಅಷ್ಟೊತ್ತಿಗೆ? ನಾನು ಅದಕ್ಕೆ ಕೇಳಿದೆ ನಿಮ್ಗೆ ತುಳು ಬರುತ್ತೆ. ಇವತ್ತೆಲ್ಲ ನಾನು ಬಾಯಿಪಾಠ ಮಾಡಿ ಹೇಳ್ಬೇಕು ನಿಮ್ಗೆ. ಮ್ಯಾಮ್, ನೀವೊಂದು ಸಿನಿಮಾ ಮಾಡ್ತೀರಾ, ಮಾನವ 2022 ಅಂತ. ಟೈಟಲ್ಲೇ ವಿಚಿತ್ರವಾಗಿದೆ ಕೇಳೋದಕ್ಕೆ. ಆ ಮೂವಿ ಬಗ್ಗೆ ಹೇಳಿ. ಅಂದರೆ ಇಟ್ ಇಸ್ ಸೈನ್ಸ್ ಫ್ರಿಕ್ಷನ್ ಮೂವಿ. ಅದರಲ್ಲಿ ನಾನು ಮತ್ತು ಕಲ್ಯಾಣ್ ಕುಮಾರ್ ಸರ್ ಸೈಂಟಿಸ್ಟ್ ಆಗಿರ್ತೀವಿ. ಅವರು ಸೈಂಟಿಸ್ಟು, ಅವ್ರ ಮಗಳು ನಾನು ಸೈಂಟಿಸ್ಟು. ಏನು ಸಬ್ಜೆಕ್ಟ್ ಏನು ಅಂದರೆ, ಅವನಿಗೆ ಒಂದು ಇಂಜೆಕ್ಷನ್ ಕೊಟ್ಟು ಅವನು ಸತ್ರೂ ಮತ್ತೆ ಬದುಕು ಬರೋ ಥರ ಆಫ್ಟರ್ ಸಮ್ ಟೈಮ್. ಸೊ ಆ ಎಕ್ಸ್ಪೆರಿಮೆಂಟ್, ಒಂದು ಬಾಡಿನ ತಗೊಂಡು ಬಂದು ಇದರಲ್ಲಿ ಇಟ್ಕೊಂಡು, ಲ್ಯಾಬಲ್ಲಿ ಇಟ್ಕೊಂಡು ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ. ದೆನ್ ನಾವು ಅಂದ್ಕೊಂಡಿರೋದು ನೆರವೇರುತ್ತೆ, ಬಟ್ ನಾನೇ ಸತ್ತೋಗ್ಬಿಡ್ತೀನಿ. ಅವ್ನು ನನ್ನನ್ನೇ ಫಸ್ಟ್ ಕೊಲೆ ಮಾಡಿದ್ದು ಮಾರೇ ಅನ್ನೋ ಥರ. ದೆನ್ ಎವ್ರಿಬಡಿ, ಮೋಸ್ಟ್ ಆಫ್ ದೆಮ್ ಡೈಸ್ ಇನ್ ದಟ್ ಮೂವಿ. ಸೊ ಅದು ಒಂದು ಸೈನ್ಸ್ ಫ್ರಿಕ್ಷನ್ ಮೂವಿ, ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮ್ ಐ ಥಿಂಕ್ ಐ ವಾಸ್ ವ್ಯಾರಿಂಗ್ ಅ ಜಾಕೆಟ್
ಜಾಕೆಟ್ ಎಲ್ಲ ಹಾಕ್ಕೊಂಡು ಮತ್ತೆ ನಂದೊಂದು ಶಟ್ಲ್ ಆಡ್ತಾ ಇರೋದು ಒಂದು ಸೀನ್ ಇತ್ತು. ಸೊ ಇಟ್ ವಾಸ್ ಲೈಕ್ ದಟ್ ಫನ್ ಮೂವಿ. ಬಟ್ ಅದೇ ನಾವು ಕಲ್ಯಾಣ್ ಕುಮಾರ್ ಸರ್ ಜೊತೆ ಮತ್ತೆ ಕೆಲಸ ಮಾಡುವಂಥ ಅವಕಾಶ ಮತ್ತೆ ಸಿಕ್ತು. ಒಂದು 2-3 ಮಾಡಿದ್ದೆ. ಇದನ್ನು ಒಂದು ಸ್ಟಾರ್ಟಿಂಗ್ ಅಲ್ಲಿ ಕೂಡ ಅವ್ರ ಜೊತೆ ಹೌದು ಹೌದು. ಹಾಗಾಗಿ ಇದರಲ್ಲೂ ಅವಕಾಶ ಸಿಕ್ತು ಕೆಲಸ ಮಾಡೋದು. ಆ್ಯಂಡ್ ಡೈರೆಕ್ಟರ್ ವಾಸ್ ಫ್ರಮ್ ತಮಿಳ್, ಕನ್ನಡಕ್ಕೆ ಹೊಸೊಬ್ರಿದ್ರು. ಮತ್ತು ಪ್ರೊಡಕ್ಷನ್ ಆಲ್ಸೋ ಎಲ್ಲ ತಮಿಳ್ನಾಡು ಪ್ರೊಡಕ್ಷನ್. ಸೊ ಆ ಥರದೊಂದು ಮೂವಿ ನಾವು ಮಾಡಿದ್ದು. ಅದ್ಭುತವಾದ ರೆಸ್ಪಾನ್ಸ್ ಇತ್ತು. ಆ್ಯಂಡ್ ಆ ಕ್ಯಾರೆಕ್ಟರ್ ಮಾಡಿದವ್ರಿಗಂತೂ ಫುಲ್ಲು ಫಿಲಮ್ ಮೇಲೆ ಫಿಲಮ್ ಸಿಕ್ತು. ಈ ವಾಸ್ ಆಲ್ಸೋ ಮ್ಯಾಂಗ್ಳೂರಿಯನ್, ನಂಗೆ ಗೊತ್ತಿರೋ ಹಂಗೆ ಜ್ಞಾಪಕ ಇದೆ. ಸೊ ಫುಲ್ಲು ಒಳ್ಳೆ ಹೈಟ್ ಇದ್ರು ಅವರು, ತುಂಬ ಹೈಟ್ ಇದ್ರು. 6'3" 6'4" ಆ ಥರ ಇದ್ರು ಅವರು. ಸೊ ಆ್ಯಂಡ್ ದೇವರಾಜ್ ಸರ್ ವಾಸ್ ದೇರ್ ಇನ್ ದಟ್ ಮೂವಿ. ಹಿ ಪ್ಲೇಸ್ ದ ಕಾಪ್. ಸೊ ಇದು ಒಂದು ಎಕ್ಸ್ಪೀರಿಯನ್ಸ್. ಆ ಮೂವಿಯಲ್ಲಿ ಮೆಮೊರಿ ಯಾವುದಾದ್ರೂ ಇದೆಯಾ? ಮಾನವ, ಅದೇ ನಾನು ಹೇಳದ್ನಲ್ಲ, ಇಟ್ ಇಸ್ ಅ ಡಿಫ್ರೆಂಟ್ ಸಬ್ಜೆಕ್ಟ್ ಆಲ್ ಟುಗೆದರ್. ಅಲ್ಲಿವರೆಗೂ ಆ ಥರದ್ದು ಚಿತ್ರಗಳು ಯಾವುದು ಬಂದಿಲ್ಲ. 2022 ಅಂತ ಇಟ್ಟಿದ್ರು ಅವರು. ಬಟ್ ಇವಾಗ 2025 ಆಗೋಯ್ತು. ಆದ್ರೂ ಆ ಥರದ್ದು ಟೆಕ್ನಾಲಜಿ ಬಂದಿಲ್ಲ. ಇಂಜೆಕ್ಷನ್ಗಳು ಇನ್ನೂ ತಯಾರಾಗ್ಲಿಲ್ಲ. ಕೋವಿಡ್ ಬಂದೋಯ್ತು ಅಷ್ಟೇ. ನಿಮಗೆ ಆಸೆ ಇದೆಯಾ ಆ ಥರ ಬರಲಿ ಇಂಜೆಕ್ಷನ್? ಇಲ್ಲಪ್ಪ, ಬೇಡಪ್ಪ. ನರಕ ಯಾತನೆ ಅದು. ಈಗಲೇ ತಡ್ಕೊಳಕ್ ಆಗ್ತಿಲ್ಲ. ಏನೋ ಸೀರಿಯಸ್ಲಿ ಎಲ್ಲ ಬದುಕಿದ್ರೆ ಹೆಂಗೆ ಅಲ್ಲ ಪಾಪ, ಬೇರೆಯವ್ರಿಗೆ ಜಾಗ ಕೊಡೋಣ. ಅದೇ 30 ಮಿನಿಟ್ಸ್ ಆಗಿರೋದೇ ಗೊತ್ತಾಗಿಲ್ಲ. ಸಂಚಿಕೆನ ಮುಗಿಸೋವಂಥ ಸಮಯ ಬಂದಿದೆ. ನಮಗೋಸ್ಕರ ಇಷ್ಟು ಟೈಮ್ ಕೊಟ್ಟು ಕೂತಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ವಾಣಿಶ್ರೀ ಅವರು ಅಭಿನಯಿಸಿರುವ ಮಾನವ, ಸ್ನೇಹಲೋಕ, ಪ್ರೇಮಚಾರಿ ಮೂವಿಗಳ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಅವರ ಅನುಭವ ಕೂಡ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದ್ಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.